ಓಂ. ಈ ಧ್ವನಿಯನ್ನು ಅನಾಹತ ಅಂತ ಹೇಳಲಾಗಿದೆ. ಇದರಿಂದ ನಾವು ತಿಳಿದುಕೊಳ್ಬಹುದು, ಓಂ ಉಚ್ಚಾರದಿಂದ ಇದರ ಪ್ರಭಾವ ನಮ್ಮ ದೇಹದ ಎಲ್ಲಾ ಅಂಗಗಳ ಮೇಲೆ ಬೀಳುತ್ತದೆ. ಇದರಿಂದ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಲ್ಲಿ ಒಂದು ವಿಧವಾದ ಕಂಪನ ಉಂಟಾಗುತ್ತದೆ. ಈ ಕಂಪನದಿಂದ ನಮ್ಮ ಅಂಗಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಕೆಲವು ಸಂಶೋಧನೆಗಳ ಪ್ರಕಾರ ಓಂ ಉಚ್ಚಾರ ನಮ್ಮ ವೇಗಸ್ ನರವನ್ನು ಉತ್ತೇಜಿಸುತ್ತದೆ. ಈ ವೇಗಸ್ ನರ ನಮ್ಮ ದೇಹದ ಉದ್ದವಾದ ಮತ್ತು ಮುಖ್ಯವಾದ ನರ. ಇದು ನಮ್ಮ ಮಿದುಳನ್ನು, ನಮ್ಮ ಹೃದಯ, ನಮ್ಮ ಪುಪ್ಪುಸಗಳು ಮತ್ತು ಜೀರ್ಣಾಂಗ ವ್ಯೂಹಕ್ಕೆ ಜೋಡಿಸುತ್ತದೆ. ಓಂನಲ್ಲಿರುವ ಮ ಧ್ವನಿ ಉಚ್ಚರಿಸುವಾಗ ನಮ್ಮ ಕಂಠದಲ್ಲಿ ವಿಶಿಷ್ಟ ಆವೃತ್ತಿಯ ಕಂಪನ ಉಂಟಾಗುತ್ತದೆ. ಈ ಕಂಪನ ನೇರವಾಗಿ ನಮ್ಮ ವೇಗಸ್ ನರವನ್ನು ಉತ್ತೇಜಿಸುತ್ತದೆ. ಚಿಕಿತ್ಸಾ ವಿಜ್ಞಾನದನುಸಾರ ನಮ್ಮ ವೇಗಸ್ ನರ ಸಕ್ರಿಯಗೊಂಡ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಪ್ರಾರಂಭ ಮಾಡಿದ ಹಾಗೆ. ಇದು ಹೃದಯ ಬಡಿತ ನಿಧಾನಗೊಳಿಸುತ್ತದೆ, ಗ್ರಂಥಿಗಳ ಚಟುವಟಿಕೆ ಹೆಚ್ಚಿಸುತ್ತದೆ, ಸ್ಫಿಂಕ್ಟರ್ ಸ್ನಾಯುಗಳನ್ನು ರಿಲ್ಯಾಕ್ಸ್